ನಮಸ್ಕಾರ ವೀಕ್ಷಕರೇ. ನೋಡಿ, ಕಳೆದ ಒಂದು ವಿಡಿಯೋದಲ್ಲಿ ನಾನು ಈ ಕ್ರಿಸ್ಟಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ 7 ಚಕ್ರ ಬ್ರಾಸ್ಲೆಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ದೇಹದ ಸಪ್ತ ಚಕ್ರಗಳು ಏನಿದೆ, ಆ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಳೋದಕ್ಕೋಸ್ಕರ ನಾವೇನು ಮಾಡಬೇಕು, ಈ 7 ಚಕ್ರ ಬ್ರಾಸ್ಲೆಟನ್ನು ಧರಿಸ್ಕೋಬೇಕು. ನೋಡಿ, ನಾನು ಕೂಡ 7 ಚಕ್ರ ಬ್ರಾಸ್ಲೆಟ್ನ ಧರಿಸಿದ್ದೀನಿ. ಪ್ರತಿಯೊಂದು ಕ್ರಿಸ್ಟಲಿನ ಒಂದು ಮಾಹಿತಿನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ 7 ಚಕ್ರ ಬ್ರಾಸ್ಲೆಟ್ ಬಗ್ಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಈ ದೇಹದ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳ ದೇಹದಲ್ಲಿ 7 ಚಕ್ರ ಆಕ್ಟಿವೇಟ್ ಆಗಿ ಇರಬೇಕಾಗುತ್ತೆ. ಯಾಕೆ ಅಂತಂದರೆ, ನೋಡಿ, ಒಂದು ಚಕ್ರ ಬ್ಲಾಕೇಜ್ ಆದರೂ ಕೂಡ ಆ ಒಂದು ಚಕ್ರ ಆಕ್ಟಿವೇಟ್ ಆಗದೇ ಇದ್ದರೆ ಏನಾಗುತ್ತೆ ಅಂತಂದರೆ, ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ ಮನುಷ್ಯ. ನೋಡಿ, ಹಣಕಾಸು ಇರಬಹುದು, ಪ್ರೀತಿ ವೈಫಲ್ಯತೆ ಇರಬಹುದು, ಉದ್ಯೋಗ ಭಂಗ ಇರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಖಿನ್ನತೆ ಇರಬಹುದು. ನೋಡಿ, ಡಿಪ್ರೆಷನ್ ಕೂಡ ಇದರಿಂದ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ನಿಮಗೆ. ನೋಡಿ, ಮತ್ತು ನಾನು ಈ ಒಂದು ಕ್ರಿಸ್ಟಲ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನಮ್ಮ ಸಪ್ತಚಕ್ರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ಈ ಎಲ್ಲವೂ ಕೂಡ ಕಾಂಬಿನೇಷನ್ಸ್ ಆಫ್ 7 ಚಕ್ರ ಬ್ರಾಸ್ಲೆಟ್ಸ್ ಅಂತಲೇ ನಾನು ಹೇಳ್ತೀನಿ. ನನ್ನ ಬಳಿ ಈ ಕ್ರಿಸ್ಟಲಿನ ಒಂದು ಸಮಗ್ರ ಮಾಹಿತಿಯನ್ನು ಕೊಡಲಿಕ್ಕೆ ನಿಮಗೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಮತ್ತು ಈ ಸಪ್ತ ಚಕ್ರಗಳ ಬಗ್ಗೆ ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಮ್ಮ ದೇಹದಲ್ಲಿ 7 ಚಕ್ರಸ್ ಇರುತ್ತೆ. ನೋಡಿ, ಮೊದಲೇದು ಮೂಲಾಧಾರ ಚಕ್ರ ಮತ್ತು ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ ಮತ್ತು ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಹಾಗೆ ಸಹಸ್ರ ಚಕ್ರ. ನೋಡಿ, ಅದೇ ರೀತಿ ಈ ಒಂದು ಸಪ್ತಚಕ್ರಗಳ ಬಗ್ಗೆ ಕೆಲವೊಬ್ಬರಿಗೆ ಮಾಹಿತಿ ಗೊತ್ತಿದೆ, ಕೆಲವೊಬ್ಬರಿಗೆ ಮಾಹಿತಿ ಗೊತ್ತಿಲ್ಲ. ಯಾವ್ಯಾವ ಚಕ್ರಗಳ ಬ್ಲಾಕೇಜನ್ನು ಆಗಿದ್ದೋ ಕಾರಣ ಆ ಸಮಸ್ಯೆಗಳು ಒಳಪಟ್ಟಿರ್ತಾನೋ ಮನುಷ್ಯ, ಆ ಚಕ್ರಕ್ಕೆ ಸಂಬಂಧಿಸಿದಂತೆ ನಾವು ಬ್ರಾಸ್ಲೆಟನ್ನು ಧರಿಸ್ಕೋಬೇಕಾಗತ್ತೆ. ಬಟ್ ನಾನಿಲ್ಲಿ ನಿಮಗೆ ಒಂದು ಥಿಂಕ್ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನೋಡಿ, ಈ ಚಕ್ರಗಳ 7 ಚಕ್ರ ಬ್ರಾಸ್ಲೆಟ್ ನಾವು ಹಾಕ್ಕೊಳೋದ್ರಿಂದ ಏನಾಗುತ್ತೆ, ಸಪ್ತ ಚಕ್ರಗಳ ಒಂದು ಪವರನ್ನು ಆಕ್ಟಿವೇಟ್ ಮಾಡೋಗೆ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಈ ಒಂದು ನಾನು ಪರ್ಟಿಕ್ಯುಲರ್ ಆಗಿ ಎಲ್ಲ ವ್ಯಕ್ತಿಗಳು, ಎಲ್ಲ ವಯೋಮಾನದ ವ್ಯಕ್ತಿಗಳು ಧರಿಸುವಂಥ ಒಂದು ಬೆಸ್ಟ್ ಕ್ರಿಸ್ಟಲ್ ಮತ್ತು ಒಂದು ಬ್ರಾಸ್ಲೆಟ್ ಅಂದರೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು 7 ಚಕ್ರ ಬ್ರಾಸ್ಲೆಟ್. ನೋಡಿ, ಈ ಒಂದು 7 ಚಕ್ರ ಬ್ರಾಸ್ಲೆಟ್ ವೇರ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ತನ್ನಲ್ಲಿ ಸಪ್ತ ಚಕ್ರಗಳ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಮೇನ್ ಥಿಂಕ್ ಇದು. ನೋಡಿ, ತುಂಬ ಮಾಹಿತಿಗಳನ್ನು ನಾನು ಕಲೆ ಹಾಕ್ತೀನಿ ಈ ಒಂದು ಚಕ್ರಗಳ ಬಗ್ಗೆ ಆಗಿರಬಹುದು, ಆಧ್ಯಾತ್ಮಿಕ ವಿಚಾರಗಳಲ್ಲಾಗಿರಬಹುದು, ಈ ಕ್ರಿಸ್ಟಲ್ಸ್ ವಿಚಾರಗಳಲ್ಲಾಗಿರ್ಬೋದು, ಜೆಮ್ ಸ್ಟೋನ್ಸ್ ವಿಚಾರಗಳಲ್ಲಾಗಿರ್ಬೋದು, ತುಂಬ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತೀನಿ. ಆ ವಿಚಾರಗಳನ್ನು ತಿಳ್ಕೊತಾ ಇರ್ತೀನಿ. ನಿಮಗೂ ಕೂಡ ಈ ಒಂದು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈ ಒಂದು ಕ್ರಿಸ್ಟಲ್ಸು ನಿಮಗೆ ಸಹಾಯಕವಾಗುತ್ತೆ. ನೋಡಿ, ಜೆಮ್ ಸ್ಟೋನ್ಸಿಗೂ ಕ್ರಿಸ್ಟಲ್ಸಿಗಿರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಜೆಮ್ ಸ್ಟೋನ್ಸು ನೋಡಿ, ಜೆಮ್ ಸ್ಟೋನ್ಸ್ ನಾನು ಎಂಬ್ರಾಯ್ಡ್ ವೇರ್ ಮಾಡಿದ್ದೀನಿ. ಈ ರೀತಿ ಜೆಮ್ ಸ್ಟೋನ್ಸ್ ಇರುತ್ತೆ. ಗ್ರಹಗಳಿಗೆ ಸಂಬಂಧಿಸಿದಂಥ ಜೆಮ್ ಸ್ಟೋನ್ಸ್ ಇರುತ್ತೆ. ಜೆಮ್ ಸ್ಟೋನ್ಸ್ಗೆ ತುಂಬ ಪ್ರಖರವಾದ ಶಕ್ತಿ ಇರುತ್ತೆ. ಬಟ್ ಅದಕ್ಕಿಂತ ಸ್ವಲ್ಪ ಪ್ರಖರವಾದ ಶಕ್ತಿ ಏನಿರುತ್ತೆ, ಯಾವುದ್ರಲ್ಲಿ ಸಿಗುತ್ತೆಪ್ಪ ಅಂತಂದರೆ ನಮಗೆ ಈ ಕ್ರಿಸ್ಟಲ್ಸಿಂದ ಸಿಗುತ್ತೆ. ಇನ್ನೊಂದು ಥಿಂಕ್, ಜೆಮ್ ಸ್ಟೋನ್ಸು ನಮ್ಮ ರಾಶಿ, ನಕ್ಷತ್ರ, ಜನ್ಮಕುಂಡಲಿ ಪ್ರಕಾರ ನಾವು ಒಂದು ಜೆಮ್ ಸ್ಟೋನ್ಸ್ನ ವೇರ್ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ. ಬೇರೆ ಯಾವುದೋ ಜೆಮ್ ಸ್ಟೋನ್ ವೇರ್ ಮಾಡಿಕೊಂಡ್ರೆ ನಮ್ಗೆ ಖಂಡಿತ ಕೆಲವೊಂದು ಕೆಟ್ಟ ಫಲಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರ ಬದಲಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಈ ಒಂದು ಕ್ರಿಸ್ಟಲ್ಸ್ನ ಧಾರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ತುಂಬ ಜೀವನದಲ್ಲಿ ತುಂಬ ಏರುಪೇರು ಆಗಿರುತ್ತೆ. ಮನಸ್ಥಿತಿ ಕೂಡ ಡಿಪ್ರೆಷನ್ ಇರುತ್ತೆ, ಮಾತಾಡೋಕ್ಕಾಗಲ್ಲ, ಕೆಲವೊಂದು ಕೆಲಸ ಮಾಡಲಿಕ್ಕಾಗಲ್ಲ, ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಯಾವುದೂ ನನ್ನ ಕೈಲಿ ಆಗ್ತಾ ಇಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಈ ಕ್ರಿಸ್ಟಲ್ಸ್ ಏನಾಗುತ್ತೆ ಅಂದರೆ, ಸೇಮ್ ಟು ಜೆಮ್ ಸ್ಟೋನ್ ಟು ಈಕ್ವಲ್ ಪವರ್ ಅಲ್ಲದೆ ಇದ್ದರೂ ಕೂಡ ಇದರಲ್ಲಿ ಕೂಡ ಪಾಸಿಟಿವ್ ಎನರ್ಜಿ ಇದೆ. ನೋಡಿ, ಭೂಗರ್ಭದಲ್ಲಿ ಸಿಗುವಂತಹ ಕಲ್ಲುಗಳು ನೋಡಿ, ಇವಕ್ಕೆ ಯಾವುದೂ ಒಂದು ಪೇಂಟ್ ಇಲ್ಲ,
ಇದು ನ್ಯಾಚುರಲ್ ಕಲರ್ಸು ನೋಡಿ. ಈ ನ್ಯಾಚುರಲ್ ಕಲರ್ಸು ನಮಗೆ ನೇಚರ್ ಕೊಟ್ಟಂತಹ ನ್ಯಾಚುರಲ್ ಒಂದು ಕ್ರಿಸ್ಟಲ್ಸ್ ಇವೆಲ್ಲ ತನ್ನ ಶಕ್ತಿಯನ್ನು ಮನುಷ್ಯನ ಬಳಿ ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಮಾಡುವಂಥ ಶಕ್ತಿಯನ್ನು ಒಳಗೊಂಡಿರುತ್ತೆ. ಪಾಸಿಟಿವ್ನೆಸ್ನ ತಂದುಕೊಡುವಂಥ ಶಕ್ತಿ ಈ ಕ್ರಿಸ್ಟಲ್ಸ್ಗಿರುತ್ತೆ. ನೋಡಿ ವೀಕ್ಷಕರೇ, ಈ ಒಂದು ಕ್ರಿಸ್ಟಲ್ಸನ್ನ ಯಾವುದೇ ರೀತಿಯ ವ್ಯಕ್ತಿ ಕೂಡ ಧಾರಣೆ ಸಂಪೂರ್ಣವಾಗಿ ನಂಬಿಕೆಯಿಂದ ಧಾರಣೆ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ. ನೋಡಿ, ಜಮ್ ಸ್ಟೋನ್ಸಿಗೂ ಕ್ರಿಸ್ಟಲ್ಸ್ಗೂ ಇರೋ ವ್ಯತ್ಯಾಸ ಇಷ್ಟೇ. ಜಮ್ ಸ್ಟೋನ್ಸು ಪರ್ಟಿಕ್ಯುಲರಾಗಿ ಜಾತಕ ನೋಡಿ ಹಾಕ್ಕೋಬೇಕಾಗತ್ತೆ. ಕ್ರಿಸ್ಟಲ್ಸು ಯಾವುದೇ ಜಾತಕ ನೋಡ್ದೇನೆ ಯಾರು ಬೇಕಾದರೂ ಒರಿಜಿನಲ್ಡ್ ಕ್ರಿಸ್ಟಲ್ಸ್ನ ವೇರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ನಿಮಗೆ ಪದೇ ಪದೇ ಹಿಂದಿನ ವಿಡಿಯೋಲಿ ಹೇಳ್ತಾ ಇರ್ತೀನಿ, ಕ್ರಿಸ್ಟಲ್ಸನ್ನ ಫೇಕಾಗಿ ನೋಡಿ ತುಂಬ ಮೋಸವಾಗಿ ತಯಾರು ಮಾಡಿರ್ತಾರೆ. ಪ್ಲಾಸ್ಟಿಕ್ ಆರ್ ಗ್ಲಾಸಸ್ಸಿಂದ ತಯಾರು ಮಾಡಿರ್ತಾರೆ. ನೀವು ಅದನ್ನು ಕ್ರಿಸ್ಟಲ್ಸ್ ಗೊತ್ತಿರೋರು, ಒರಿಜಿನಲ್ ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಂಡಿರೋರಿಗೆ ಮಾತ್ರ ಸ್ವಲ್ಪ ಕ್ರಿಸ್ಟಲ್ಸ್ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇದ್ರ ಬಗ್ಗೆ ನೀವು ನೋಡಿ, ನೀವು ಆನ್ಲೈನಲ್ಲಾದರೂ ತರಿಸ್ಕೊಳ್ಳಿ. ನೋಡಿ, ನೀವು ಜಮ್ ಸ್ಟೋನ್ಸ್ ಇದು ಶಾಪಿಗೆ ವಿಸಿಟ್ ಮಾಡಿದಾಗಾದರೂ ತಪ್ಪದೆ ನೀವು ಹಾಕ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಈ ಸಪ್ತಚಕ್ರಗಳ ಬ್ರಾಸ್ಲೆಟನ್ನು ಖಂಡಿತವಾಗ್ಲೂ ನೀವು ವೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಪ್ತಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ, ಬ್ಲ್ಯಾಕೇಜ್ ಆಗಿರೋದು ಆ್ಯಕ್ಟಿವೇಟ್ ಆಗುತ್ತೆ. ನಾನು ಇನ್ನೂ ಕೆಲವೊಂದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಮನಿಗೆ ಹೇಗೆ ಕೊರತೆ ಇರುತ್ತೆ, ಒಬ್ಬ ವ್ಯಕ್ತಿಗೆ ಹಣಕಾಸಿನ ಸ್ಟ್ರಕ್ಕನ್ನು ನಾವು ಹೇಗೆ ಕ್ರಿಸ್ಟಲ್ಸ್ನಿಂದ ಉಪಯೋಗ ಮಾಡಿಕೊಂಡು ನಾವು ಲಾಭ ಮಾಡ್ಕೋಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಬಿಸ್ನೆಸ್ ವೈಸ್ ಮತ್ತು ಜಾಬ್ ವೈಸ್ ಈ ಥರ ಎಲ್ಲ ಕ್ರಿಸ್ಟಲ್ಸಿನ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಕೂಡ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡು ನೀವು ಈ ಕ್ರಿಸ್ಟಲ್ಸ್ 7 ಚಕ್ರ ಬ್ರಾಸ್ಲೆಟ್ನ ಖಂಡಿತ ನೀವು ವೇರ್ ಮಾಡಿ. ನಿಮಗೆ ಯಾರಿಗಾದರೂ ಕ್ರಿಸ್ಟಲ್ಸ್ ಬೇಕು ಅನ್ನೋದಾದರೆ ಖಂಡಿತ ಈ ವಿಡಿಯೋದ್ರಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಬಳಿ ಕೂಡ ಒರಿಜಿನಲ್ಡ್ ಮತ್ತು ಪವರ್ಫುಲ್ ಆಗಿರುವಂತಹ ಕ್ರಿಸ್ಟಲ್ಸ್ ಕೂಡ ನನ್ನ ಬಳಿ ಸಾಕಷ್ಟು ಕ್ರಿಸ್ಟಲ್ಸ್ ಇದೆ. ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ನನಗೆ ಕೇಳ್ಬೋದು, ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಕ್ರಿಸ್ಟಲ್ಸ್ ಬೇಕು ಅನ್ನೋರು ಖಂಡಿತ ಈ ಕ್ರಿಸ್ಟಲ್ಸ್ ಉಪಯೋಗ ಕೂಡ ನೀವು ಪಡ್ಕೋಬೋದು ಅಂತಲೇ ನಾನು ಹೇಳ್ತೀನಿ. ನಿಮಗೆ ಎಲ್ರಿಗೂ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಭಾಗ್ಯ, ಸೌಭಾಗ್ಯಗಳು ನಿಮಗೆ ದಕ್ಕಲಿ ಅಂತಲೇ ನಾನು ಈ ಒಂದು ಚಿಕ್ಕ ವಿಡಿಯೋದ್ರ ಮೂಲಕ ನಿಮಗೆ ಕ್ರಿಸ್ಟಲ್ಸಿನ 7 ಚಕ್ರ ಬ್ರಾಸ್ಲೆಟ್ ಬಗ್ಗೆ ತಿಳಿಸ್ತಾ ಹೋಗಿದ್ದೀನಿ. ತುಂಬ ಧನ್ಯವಾದಗಳು ವೀಕ್ಷಕರೇ. ಹೀಗೆ ನಿಮ್ಮ ಬೆಂಬಲವನ್ನು ಸದಾ, ನನಗೆ ನಿಮ್ಮ ಪ್ರೀತಿಯನ್ನು ಸದಾ ಹೀಗೆ ನೀಡ್ತಾ ಇರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಒಂದು ವಿಡಿಯೋಗಳಿಗೆ ನಿಮ್ಮ ಲೈಕ್ ಮೂಲಕ ನನ್ನ ಸಪೋರ್ಟನ್ನು ತಿಳಿಸ್ಕೊಡಿ. ಹಾಗೆಯೇ ಇನ್ನು ಈ ಸಪ್ತಚಕ್ರಗಳ ಬ್ರಾಸ್ಲೆಟನ್ನು ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ, ಮೀಶೋದಲ್ಲಿ ಹಾಗೆ ಸಿಗ್ತಾ ಇರುತ್ತೆ. ನೋಡಿ, ನೀವು ನನ್ನ ಬಳಿಲೇ ತೊಗೊಳೋಕ್ಕೇನು ಅವಶ್ಯಕತೆ ಇಲ್ಲ, ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ. ಒರಿಜಿನಲ್ಡ್ ಆರ್ ಸರ್ಟಿಫೈಡ್ ಒಂದು ಜಮ್ ಸ್ಟೋನ್ನ ತೊಗೊಳ್ಳಿ, ವೇರ್ ಮಾಡಿ. ಇದರಿಂದ ನಿಮಗೂ ಉಪಯೋಗ ಆಗಲಿ, ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ಈ ಒಂದು ವಿಡಿಯೋನೂ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗಾದರೂ ಶೇರ್ ಮಾಡಿ. ಒಳ್ಳೆ ಮಾಹಿತಿ ಇದರಲ್ಲಿ ನಿಮಗೆ ಸಿಕ್ಕಿದರೆ ಖಂಡಿತ ಸಂತೋಷ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.